ಹಾಯ್ ಫ್ರೆಂಡ್ಸ್, ನಾವು ಕಳೆದ ವಿಡಿಯೋದಲ್ಲಿ ಈಗಾಗಲೇ ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಒಳಗಡೆ ಒಂದು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೆಕೆಂಡ್ ಇಂಪೇಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೇನೆ ಇಂಟರಾಗೇಟಿವ್ ಸೆಂಟೆನ್ಸ್ ಕೂಡ ಕಲ್ತಿದ್ವಿ. ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಉದ್ಗಾರವಾಚಕ ವಾಕ್ಯ. ಏನು ಉದ್ಗಾರವಾಚಕ ವಾಕ್ಯ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸಿ ವಾಟ್ ಈಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್? ಉದ್ಗಾರವಾಚಕ ವಾಕ್ಯ ಎಂದರೇನು? ಡೆಫಿನಿಷನ್ is a sentence which can express feelings, emotions, desires of a person is called exclamatory sentence. ನೋಡಿ, exclamatory sentence ಅಂದ್ರೆ ಯಾವ ವಾಕ್ಯ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ, ಫೀಲಿಂಗ್ಸ್, ಎಮೋಷನ್ಸ್, ಡಿಸೈರ್ಸ್ ಇವುಗಳನ್ನ ವ್ಯಕ್ತಪಡಿಸುತ್ತೋ, ಸೊ ಅದಕ್ಕೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಯಾವ ವಾಕ್ಯ ಒಬ್ಬ ವ್ಯಕ್ತಿಯ ಭಾವನೆ, ಉದ್ವೇಗ, ಹಾಸ್ಯ, ಆಶ್ಚರ್ಯ, ಸಂತೋಷ, ಆನಂದವನ್ನು ವ್ಯಕ್ತಪಡಿಸುತ್ತದೆಯೋ ಅಂತಹ ವಾಕ್ಯವನ್ನ ನಾವು ಉದ್ಗಾರವಾಚಕ ವಾಕ್ಯ ಎಂದು ಕರೆಯುತ್ತೇವೆ. ಅಥವಾ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ವಿಚ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ವಿತ್ ವಾಟ್. ನೋಡಿ, ವಾಟ್ ಆರ್ ಹೌ. ಯಾವ ವಾಕ್ಯ ವಾಟ್ ಇಲ್ಲವೇ ಹೌ ಇಂದ ಸ್ಟಾರ್ಟ್ ಆಗಿ ಎಂಡ್ಸ್ ವಿತ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಈ ಆಶ್ಚರ್ಯ ಸೂಚಕ ಚಿಹ್ನೆ ಇದು. ಇದರಿಂದ ಪ್ರಾರಂಭ ಎಂಡ್ ಆಗಿದ್ರೆ ವಾಟ್ ಅಥವಾ ಹೌ ಇಂದ ಪ್ರಾರಂಭ ಆಗಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇಂದ ಕೊನೆಗೊಂಡಿದ್ರೆ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಈಸಿಯಾಗಿ, ಇಲ್ಲ ಈ ತರನಾದ್ರೂ ಕೂಡ ನೀವು ವಾಟ್ ಈಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಎ ಸೆಂಟೆನ್ಸ್ ವಿಚ್ ಕ್ಯಾನ್ ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಎಮೋಷನ್ಸ್, ಡಿಸೈರ್ಸ್ ಆರ್ ಒಪಿನಿಯನ್ ಆರ್ ಹ್ಯಾಪಿನೆಸ್ ಆಫ್ ಎ ಪರ್ಸನ್ ಈಸ್ ಕಾಲ್ಡ್ ಆಸ್ ಎಕ್ಸ್ಕ್ಲಾಮೇಟರಿ ಅಂತನಾದ್ರೂ ಕೂಡ ನೀವು ಕಲಿಬಹುದು. ಇಲ್ಲ ಈ ತರ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ವಿಚ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ವಿತ್ ವಾಟ್ ಆರ್ ಹೌ and ends with exclamatory mark is also called as exclamatory sentence ಅಂತೇಳಿ ನೀವು ತಿಳ್ಕೋಬಹುದು. ನೆಕ್ಸ್ಟ್ ದ ಎಕ್ಸಾಂಪಲ್ಸ್ ನೋಡಿ. ನಾವು ಮೊದಲೇ ನೋಡಿದ್ವಿ ವಾಟ್ ಇಲ್ಲವೇ ಹೌ ಇಂದ ಸ್ಟಾರ್ಟ್ ಆಗಿರ್ಬೇಕು ಮತ್ತೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇಂದ ಕೊನೆಗೊಂಡಿರ್ಬೇಕು ಅಂತೇಳಿ ನೋಡಿ. ವಾಟ್ ಎ ನೈಸ್ ಬುಕ್ ಇಟ್ ಈಸ್. ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಬುಕ್ ಅನ್ನು ನೋಡಿದಾಗ ನಮಗನ್ಸುತ್ತೆ, ವಾಟ್ ಎ ಬ್ಯೂಟಿಫುಲ್ ಬುಕ್ ಇಟ್ ಈಸ್. ಒಬ್ಬ ಈ ಪುಸ್ತಕ ಎಷ್ಟು ಚೆನ್ನಾಗಿದೆಯಲ್ಲ ಓದ್ಲಿಕ್ಕೆ. ನೆಕ್ಸ್ಟ್ ಹೌ ಬ್ಯೂಟಿಫುಲ್ ಶಿ ಈಸ್. ನೋಡಿ, ಯಾವುದಾದ್ರೂ ಸುಂದರವಾದ ಯುವತಿಯನ್ನು ನೋಡಿದಾಗ ನಾವು ಹೇಳ್ತೀವಿ, ಉದ್ಗಾರ ತೆಗಿತೀವಿ, ಹೌ ಬ್ಯೂಟಿಫುಲ್ ಶಿ ಈಸ್. ಅವಳು ಎಷ್ಟೊಂದು ಸುಂದರವಾಗಿದ್ದಾಳೆ, ಎಷ್ಟೊಂದು ರೂಪವಂತೆ ಹೇಳಿ ಉದ್ಗಾರ ತೆಗಿತೀವಿ ನಾವು. ಇಷ್ಟು ಹೌ ಸಿಲ್ಲಿ ದೇ ಆರ್. ನೋಡಿ, ಕೆಲವರನ್ನ ಏನಾದ್ರು ಬೀದಿಯಲ್ಲಿ ಹಾದಿ ಜಗಳ ಆಡ್ತಾ ಇದ್ರೆ ಅಥವಾ ವರ್ಸ್ಟ್ ಆಗಿ ಮಾತಾಡ್ತಾ ಇದ್ರೆ ನಾವು ಈ ರೀತಿಯಾಗಿ ಇದಕ್ಕೂ ಕೂಡ ನಾವು ಉದ್ಗಾರ ತೆಗಿ, ಹೌ ಸಿಲ್ಲಿ ದೇ ಆರ್. ಎಷ್ಟು ಕ್ಷುಲ್ಲಕ ಜನರು ಇವರು, ಎಷ್ಟೊಂದು ಕ್ಷುಲ್ಲಕರು, ಎಷ್ಟು ಸಣ್ಣ ಜನಗಳಿವರು ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ನೋಡಿ, ಯಾವುದಾದ್ರೂ ರೋಸ್ ಅಥವಾ ಲೋಟಸ್ ಈ ತರದ ಹೂವುಗಳನ್ನ ಎಂದೂ ನೋಡಿದಿರೋಂಥ ಹೂವುಗಳನ್ನ ನೋಡಿದಾಗ ಸಡನ್ ನಾವು ಉದ್ಗಾರ ತೆಗಿತೀವಿ. ಸೊ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್ ಅಂತೇಳಿ, ಎಷ್ಟೊಂದು ಸುಂದರವಾಗಿದೆಯಲ್ಲ ಈ ಹೂವು ಅಂತ ಉದ್ಗಾರ ತೆಗಿತೀವಿ. ನೆಕ್ಸ್ಟ್ ಹೌ ಡಿಫಿಕಲ್ಟ್ ಇಟ್ ಈಸ್. ಏನಾದ್ರೂ ನಿಮಗೆ ಯಾವುದೋ ಒಂದು ಮ್ಯಾಥ್ಸ್ ಇನ್ನೊಂದು ಅಥವಾ ಸೈನ್ಸ್ ಒಳಗಡೆ ಯಾವುದೋ ಒಂದು ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ, ಅಥವಾ ಇಂಗ್ಲಿಷ್ ಒಳಗಡೆ ಯಾವ್ದಾದ್ರು ಅರ್ಥವಾಗದಿರುವಂತ ಪ್ರಶ್ನೆ ಬಂದಾಗ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ನೀವು ತಡಬಡಾಯಿಸಿದಾಗ ನಾವು ಹೇಳ್ತೀವಿ ಹೌ ಡಿಫಿಕಲ್ಟ್ ಇಟ್ ಈಸ್. ಎಷ್ಟು ಕಷ್ಟ ಇದೆಯಲ್ಲ,
ಎಷ್ಟು ಕಷ್ಟ ಇದೆ ನೋಡಿ ಅಂತೇಳಿ ನಾವು ಉದ್ಗಾರ ತೆಗಿತೀವಿ. ಸೊ ಹೀಗೆ ನಾವು ವಾಟ್ ಅಥವಾ ಹೌ ಅನ್ನ ಬಳಸ್ಕೊಂಡು ನಾವು ಈ ತರ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಅನ್ನ ಮಾಡ್ಬೋದು. ಇವುಗಳಿಗೆ ನಾವು ಉದ್ಗಾರ ವಾಚಕಗಳು ಅಂತ ಕರಿತೀವಿ. ನೋಡಿ, ಏನೇ ಇರ್ಬೋದು, ನಮ್ಮ ಫೀಲಿಂಗ್ಸ್ ಏನೇ ಇರ್ಬೋದು, ನಮ್ಮ ಇನ್ಸೈಡ್ ಇರ್ತಕ್ಕಂತಹ ಈ ಅಬ್ಸ್ಟ್ರಾಕ್ಟ್ ಫೀಲಿಂಗ್ಸ್ ಏನಿರ್ತವೆ, ಅದು ನಮ್ಮ ಕೋಪ ಇರ್ಬೋದು, ನಮ್ಮ ಹ್ಯಾಪಿನೆಸ್ ಇರ್ಬೋದು, ನಮ್ಮ ಸಡನ್ ಫೀಲಿಂಗ್ಸ್, ಉದ್ವೇಗ ಇರ್ಬೋದು, ಎಕ್ಸೈಟ್ಮೆಂಟ್ ಇರ್ಬೋದು, ಸೊ ಈ ಒಪಿನಿಯನ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ವಾಕ್ಯಗಳ ಮೂಲಕ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವಶನ್, ವಾಟ್ ಎ ನೈಸ್ ಟೆಂಪಲ್ ಇಟ್ ಈಸ್ ಅಂತಿದೆ. ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ನೋಡಿ, ವಾಟ್ ಎ ನೈಸ್ ಟೆಂಪಲ್ ಇಟ್ ಈಸ್, ಇದಕ್ಕೆ ನೀವು ಯಾವ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀರಿ ಅನ್ನೋದನ್ನ ನೀವು 4 ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಚೂಸ್ ಮಾಡಿ. ಇಷ್ಟು ಮಾರ್ಕ್ಸ್ ಇದೆ. ಸೊ ನೀವು ನಿಮ್ಮ ಕಾಮೆಂಟ್ ಮೂಲಕ ಆನ್ಸರ್ ಅನ್ನು ತಿಳಿಸಿ ಸ್ನೇಹಿತರೆ. ಎಷ್ಟು ಈ ಒಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂಡ್ ಎಂಜಾಯ್. ಸೊ ಐ ರಿಕ್ವೆಸ್ಟ್ ಯು, ಸೊ ಲೈಕ್ ದಿಸ್ ವಿಡಿಯೋ and share it to your friends, and subscribe my channel and press bell icon and get all the notifications for upcoming all English grammar videos. And I need your support and encouragement. So hanganta kelkolta nanu ee video mugista ideni. Thank you very much. Thank you for watching.